ಸೇಡಂ ತಾಲೂಕಿನ ಮೇದಕ ಗ್ರಾಮ ಪಂಚಾಯಿತಿಯು ಗಡಿಭಾಗದಲ್ಲಿರುವುದರಿಂದ ಈ ಗ್ರಾಮ ಪಂಚಾಯಿತಿಗೆ ಯಾವುದೇ ಆಫೀಸರ್ಸ್ಗಳು ತಮ್ಮ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ಮಾಡುವುದಿಲ್ಲ ಮತ್ತು ಇಲ್ಲಿನ ಚುನಾಯಿತ ಅಧಿಕಾರಿಗಳು ತಾವು ಆಯಿತು ತಮ್ಮ ಮನೆ ಕೆಲಸ ಆಯಿತು ಎಂಬಂತೆ ಇರ್ತಾರೆ. ಓದು ಬರಹ ತಿಳಿದವರನ್ನ ಮತ್ತು ಹಿಂದುಳಿದ ವರ್ಗದವರನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಿ ಇಲ್ಲಿರುವ ರೆಡ್ಡಿ ಮತ್ತು ಪಾಟೀಲ್ ಅವರದ್ದೇ ಅಂತಿಮ ನಿರ್ಣಯ ಆಗಿರುತ್ತದೆ. ಇದೊಂದೇ ಗ್ರಾಮ ಪಂಚಾಯಿತಿ ಮಾತ್ರವಲ್ಲ, ಗಡಿಭಾಗಕ್ಕೆ ಒಳಪಡುವ ಚಂದಾಪುರ, ಯಾನಗುಂದಿ ಸೇರಿದಂತೆ ಅನೇಕ ಇನ್ನಿತರೆ ಗ್ರಾಮ ಪಂಚಾಯತ್ ವ್ಯವಸ್ಥೆ ಕೂಡ ಇದೇ ತರ ಇರುತ್ತದೆ. ಇಷ್ಟೆಲ್ಲ ಯಾಕೆ ನಿಮಗೆ ತಿಳಿಸುತ್ತಿದ್ದೇನೆ ಅಂದರೆ, ಮೇದಕ ಗ್ರಾಮದ ಬಸ್ ನಿಲ್ದಾಣದ ಸ್ಥಿತಿ ನೋಡಿದರೆ ನಿಮಗೆ ಅರ್ಥವಾಗುತ್ತೆ. ಇದರ ಬಗ್ಗೆ ಈ ಹಿಂದೆ ಕೂಡ ನಮ್ಮ ಭಾರತ ವೈಭವ ದಿನಪತ್ರಿಕೆಯಲ್ಲಿ ವರದಿ ಕೂಡ ಮಾಡಲಾಗಿತ್ತು. ವರದಿ ಮಾಡಿದ ವರದಿಗಾರರಿಗೆ ಅನೇಕ ರೀತಿಯ ಬೆದರಿಕೆಗಳು ಕೂಡ ಬಂದಿದ್ದು, ಕೊನೆಗೆ ಸ್ವಲ್ಪ ಸ್ವಚ್ಛತೆ ಮಾಡಿದಂತೆ ಮಾಡಿ ಅದನ್ನು ಹಾಗೆಯೇ ಬಿಟ್ಟಿದ್ದಾರೆ. ಇನ್ನು ಸಂಪೂರ್ಣ ಹದಗೆಟ್ಟಿರುವ ಬಸ್ ನಿಲ್ದಾಣವನ್ನು ಕೂಡಲೇ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಅಂಬೇಡ್ಕರ್ ಯುವ ಸೇನೆ ವಲಯ ಉಪಾಧ್ಯಕ್ಷ ಕೈಲಾಶ್ ಮೌರ್ಯ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಗಡಿಭಾಗದ ಗ್ರಾಮ ಪಂಚಾಯಿತಿಗಳಿಗೆ ಸ್ವಚ್ಛತೆಯನ್ನು ಕಾಪಾಡಲು ಸ್ಥಳೀಯ ಶಾಸಕರು ಎಚ್ಚರಿಕೆ ನೀಡಬೇಕು. ಅನೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರದಿಂದ ಬರುತ್ತಿರುವ ಅನುದಾನ ದಾರಿ ತಪ್ಪಿ ಕಡೆಯ ನಿರ್ಣಯ ಮಾಡುತ್ತಿರುವ ಮನೆಗಳಿಗೆ ಹೋಗುತ್ತಿದೆ. ಅದನ್ನು ಸಂಬಂಧಪಟ್ಟ ಆಫೀಸರ್ಸ್ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗ್ಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.